ನಮಸ್ಕಾರ. ಬನ್ನಿ, ಇವತ್ತು ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಒಂದು ಪಯಣ ಹೋಗಿ ಬರೋಣ. ಕೇವಲ ಒಂದು ಕಲ್ಲಿನ ಆಯುಧ ಹಿಡಿದು ಬದುಕ್ತಿದ್ದ ಮಾನವ ಹೇಗೆ ಬೃಹತ್ ಸಾಮ್ರಾಜ್ಯಗಳನ್ನೇ ಕಟ್ಟಿದ ಅನ್ನೋ ಕಥೆಯನ್ನ ಇವತ್ತು ತಿಳಿದುಕೊಳ್ಳೋಣ. ಈ ಇಡೀ ಪಯಣದಲ್ಲಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಅನೇಕ ರಹಸ್ಯಗಳು ಒಂದೊಂದಾಗಿಯೇ ತೆರೆದುಕೊಳ್ಳುತ್ತವೆ. ಯೋಚನೆ ಮಾಡಿ, ಒಂದು ಸರಳವಾದ ಕಲ್ಲಿನ ಕೊಡಲಿಯಲ್ಲಿ ಒಂದು ಇಡೀ ಸಾಮ್ರಾಜ್ಯ ಎಲ್ಲಿ? ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಲ್ವಾ? ಆದ್ರೆ ಇದೆ. ಈ ಪ್ರಶ್ನೆ ನಮ್ಮ ಇವತ್ತಿನ ಪಯಣಕ್ಕೆ ದಾರಿದೀಪ. ಸಣ್ಣ ಸಣ್ಣ ಆವಿಷ್ಕಾರಗಳು, ಸಣ್ಣ ಸಣ್ಣ ಬದಲಾವಣೆಗಳು ಹೇಗೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದವು ಅನ್ನೋದನ್ನ ನಾವಿವತ್ತು ನೋಡೋಣ. ಸರಿ, ನಮ್ಮ ಕಥೆ ಶುರುವಾಗುವುದೇ ಮಾನವನ ಮೊದಲ ಮತ್ತು ಅತ್ಯಂತ ಪ್ರಮುಖ ಆವಿಷ್ಕಾರದಿಂದ. ಅದೇ ಉಪಕರಣಗಳು. ಟೆಕ್ನಾಲಜಿ ಅದು ಎಷ್ಟೇ ಸರಳವಾಗಿರ್ಲಿ, ಅದು ಹೇಗೆ ಮಾನವನ ಪ್ರಗತಿಗೆ ಮುನ್ನುಡಿ ಬರೀತು ಅಂತ ಮೊದಲು ನೋಡೋಣ. ಶಿಲಾಯುಗ ಅಂದ ತಕ್ಷಣ ಎಲ್ಲಾ ಒಂದೇ ಥರ ಅಂತ ಅನ್ಕೋಬಾರ್ದು. ಅದರಲ್ಲೂ 3 ಮುಖ್ಯ ಹಂತಗಳಿವೆ. ಮೊದಲ್ನೇದು ಹಳೇ ಶಿಲಾಯುಗ. ಇದು ತುಂಬಾನೇ ದೀರ್ಘಕಾಲ. ಆಮೇಲೆ ಬರೋದು ಮಧ್ಯಶಿಲಾಯುಗ. ಇಲ್ಲಿ ಉಪಕರಣಗಳು ಇನ್ನಷ್ಟು ಚುರುಕಾದುವು. ಕೊನೆದಾಗಿ ನವಶಿಲಾಯುಗ. ಇಲ್ಲಂತೂ ಕೃಷಿಯ ಆವಿಷ್ಕಾರದಿಂದ ಮಾನವನ ಜೀವನ ಶೈಲಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ನೋಡಿ, ಇದನ್ನ ಹಳೆ ಶಿಲಾಯುಗದ ಸ್ವಿಸ್ ಆರ್ಮಿ ನೈಫ್ ಅಂತಾನೆ ಹೇಳ್ಬೋದು. ಕತ್ತರಿಸೋಕೆ, ಅಗೆಯೋಕೆ, ಬೇಟೆಯಾಡ್ದ ಪ್ರಾಣಿಯ ಚರ್ಮ ಸುಲಿಯೋಕೆ, ಹೀಗೆ ಬಹುತೇಕ ಎಲ್ಲಾ ಕೆಲ್ಸಗಳಿಗೂ ಇದೊಂದೇ ಆಯುಧ. ಈ ಒಂದು ಸರಳ ಕಲ್ಲು ಮಾನವನ ಬದುಕುಳಿಯುವ ಹೋರಾಟದಲ್ಲಿ ಎಷ್ಟು ಮುಖ್ಯವಾಗಿತ್ತು ಅಲ್ವಾ? ಇದು ಬರೀ ಕಲ್ಲಲ್ಲ, ಇದು ಮಾನವನ ಬುದ್ಧಿವಂತಿಕೆಯ ಮೊದಲ ಹೆಜ್ಜೆ ಗುರುತು. ಇಲ್ಲಿಂದ ನೋಡಿ, ಟೆಕ್ನಾಲಜಿಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತೆ. ದೊಡ್ಡ ದೊಡ್ಡ ಭಾರವಾದ ಉಪಕರಣಗಳ ಬದಲು ಈಗ ಮೈಕ್ರೋಲಿತ್ಸ್ಗಳು ಬಂದ್ವು. ಅಂದ್ರೆ ಚಿಕ್ಕ ಚಿಕ್ಕ ಹರಿತವಾದ ಕಲ್ಲಿನ ಚೂರುಗಳು. ಇವನ್ನ ಒಂದು ಮರದ ತುಂಡಿಗೆ ಸಿಕ್ಕಿಸಿ ಬಾಣದ ತುದಿ, ಚಾಕು, ಈಟಿಯಂತ ಹೆಚ್ಚು ಪರಿಣಾಮಕಾರಿಯಾದ ಆಯುಧಗಳನ್ನ ತಯಾರಿಸೋಕೆ ಶುರು ಮಾಡಿದ್ರು. ಇದು ಕೇವಲ ಉಪಕರಣವಲ್ಲಿ ಆದ ಬದಲಾವಣೆಯಲ್ಲ, ಮಾನವನ ಆಲೋಚನಾ ಕ್ರಮದಲ್ಲೇ ಆದ ಒಂದು ಕ್ರಾಂತಿ. ಸರಿ, ಒಂದು ಚಿಕ್ಕ ಪ್ರಶ್ನೆ. ಮಧ್ಯ ಹಳೆ ಶಿಲಾಯುಗದ ಪ್ರಮುಖ ಉಪಕರಣಗಳು ಯಾವುವು? ಯೋಚನೆ ಮಾಡಿ ನೋಡಿ. ಹೌದು, ಉತ್ತರ ಬಿ. ಬೆಣಚು ಕಲ್ಲುಗಳಿಂದ ಹೊಡೆದು ತೆಗೆದ ಚಕ್ಕೆಗಳು. ಯಾಕಂದ್ರೆ ದೊಡ್ಡ ಕಲ್ಲುಗಳನ್ನ ಹಾಗೆ ಬಳಸೋ ಬದಲು ಅದರಿಂದ ಚೂಪಾದ ಚಕ್ಕೆಗಳನ್ನ ತೆಗೆದು ಆಯುಧ ಮಾಡಕ್ಕೆ ಶುರು ಮಾಡಿದ್ದು ಈ ಕಾಲದ ಸ್ಪೆಷಾಲಿಟಿ. ಕಲ್ಲಿನ ಉಪಕರಣಗಳ ಕಥೆ ಇಲ್ಲಿಗೆ ಮುಗಿತು. ಈಗ ನಾವು ಭಾರತದ ಇತಿಹಾಸದ ಒಂದು ಅತ್ಯಂತ ರೋಚಕ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಹಳ್ಳಿಗಳ ಬದಲು ಇಡೀ ಜಗತ್ತೇ ಬೆರಗಾಗುವಂಥ ಮಹಾನಗರಗಳು ನಿರ್ಮಾಣವಾದವು. ಹರಪ್ಪಾ ನಾಗರಿಕತೆಯ ಆ ಅದ್ಭುತ ಜಗತ್ತಿಗೆ ಸ್ವಾಗತ. ಹರಪ್ಪಾ ನಾಗರಿಕತೆ ಅಂದ್ರೆ ಸುಮ್ನೆ ಯಾವುದೋ ನಾಗರಿಕತೆ ಅಲ್ಲ, ಅದು ಆ ಕಾಲದ ಒಂದು ಸೂಪರ್ ಪವರ್ ಇದ್ದಾಗೆ. ನೋಡಿ, ಆ ಕಾಲದಲ್ಲೇ ಇದ್ದ ಮೆಸೊಪೊಟಾಮಿಯಾ, ಈಜಿಪ್ಟ್ಗೆ ಹೋಲ್ಸಿದ್ರೆ ಹರಪ್ಪಾದ ನಗರ ಯೋಜನೆ ಅದ್ಭುತವಾಗಿತ್ತು. ಅವರ ಒಳಚರಂಡಿ ವ್ಯವಸ್ಥೆ ಇದೆಯಲ್ಲ, ಅದು ಇವತ್ತಿನ ನಗರಗಳಿಗೂ ಮಾದರಿ. ಅಷ್ಟೇ ಅಲ್ಲ, ಅವರು ಬಳಸ್ತಿದ್ದ ಸುಟ್ಟ ಇಟ್ಟಿಗೆಗಳು ಸಾವಿರಾರು ವರ್ಷಗಳಾದ್ರೂ ಹಾಳಾಗಿಲ್ಲ. ಇದು ಅವರ ಎಂಜಿನಿಯರಿಂಗ್ ಕೌಶಲ್ಯ ಮತ್ತು ಬಲವಾದ ಆಡಳಿತ ವ್ಯವಸ್ಥೆಗೆ ಸಾಕ್ಷಿ. ಒಂದು ಹರಪ್ಪಾ ನಗರ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ. ನಗರದ ಒಂದು ಭಾಗ ಸ್ವಲ್ಪ ಎತ್ತರದಲ್ಲಿದೆ, ಅದು ಕೋಟೆ. ಬಹುಶಃ ಅಲ್ಲಿ ಆಡಳಿತಗಾರರಿರ್ತಿದ್ರು. ಕೆಳಗಡೆ ಜನಸಾಮಾನ್ಯರ ಮನೆಗಳು. ರಸ್ತೆಗಳೆಲ್ಲ ನೇರವಾಗಿ ಗ್ರಿಡ್ ಮಾದರಿಯಲ್ಲಿವೆ, ಇವತ್ತಿನ ಚಂಡೀಗಢ ನಗರದ ಹಾಗೆ. ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆ. ಇದು ಕೇವಲ ಕಟ್ಟಡಗಳಲ್ಲ, ಒಂದು ಸುಸಂಸ್ಕೃತ ಸಮಾಜದ ಪ್ರತಿಬಿಂಬ. ಈ ಚಿಕ್ಕ ಚಿಕ್ಕ ಮುದ್ರೆಗಳು ಇದೆಯಲ್ಲ, ಇವು ದೊಡ್ಡ ದೊಡ್ಡ ಕತೆ ಹೇಳ್ತವೆ. ಪ್ರತಿಯೊಬ್ಬ ವ್ಯಾಪಾರಿಯೂ ತನ್ನದೇ ಆದ ಒಂದು ವಿಶೇಷ ಮುದ್ರೆಯನ್ನ ಇಟ್ಕೊಂಡಿದ್ದ. ಇವುಗಳನ್ನ ಸರಕುಗಳ ಮೇಲೆ ಗುರುತಿಗಾಗಿ ಬಳಸಲಾಗ್ತಿತ್ತು. ಈ ಮುದ್ರೆಗಳು ಮೆಸೊಪೊಟಾಮಿಯಾದಲ್ಲಿಯೂ ಸಿಕ್ಕಿವೆ. ಅಂದ್ರೆ ಹರಪ್ಪಾದ ವ್ಯಾಪಾರ ಜಾಲ ಎಷ್ಟು ವಿಸ್ತಾರವಾಗಿತ್ತು ಅಂತ ಯೋಚಿಸಿ. ಆ ಕಾಲದಲ್ಲಿ ನಾಣ್ಯಗಳಿರ್ಲಿಲ್ಲ, ವಿನಿಮಯ ಪದ್ಧತಿಯ ಮೂಲಕವೇ ವ್ಯಾಪಾರ ನಡೀತಿತ್ತು. ಸರಿ, ಹರಪ್ಪನ್ನರ ವ್ಯಾಪಾರದ ಬಗ್ಗೆ ಇನ್ನೊಂದು ಪ್ರಶ್ನೆ. ಹಡಗುಕಟ್ಟೆ ಎಲ್ಲಿ ಸಿಕ್ಕಿದೆ? ಸರಿಯಾದ ಉತ್ತರ ಸಿ. ಲೋಥಾಲ್. ಗುಜರಾತ್ನ ಈ ಸ್ಥಳವು ಹರಪ್ಪನರ ಒಂದು ಪ್ರಮುಖ ಬಂದರು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು. ಹರಪ್ಪಾ ನಗರಗಳು ಕಾಲಾನಂತರದಲ್ಲಿ ಮಾಯವಾದವು. ಆದರೆ ಭಾರತದ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಮುಂದೆ ಇಡೀ ಉಪಖಂಡವನ್ನೇ ಒಂದು ಮಾಡುವಂತಹ ಬೃಹತ್ ಸಾಮ್ರಾಜ್ಯಗಳು ಹುಟ್ಕೊಂಡವು. ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಆಳೋದು ಹೇಗೆ? ಈ ಪ್ರಶ್ನೆಗೆ ಮೌರ್ಯರು ಮತ್ತು ಗುಪ್ತರು 2 ಬೇರೆ ಬೇರೆ ಉತ್ತರಗಳನ್ನ ಕಂಡುಕೊಂಡಿದ್ರು. ಅವು ಯಾವುವು ಅಂತ ನೋಡೋಣ. ಮೌರ್ಯರ ಆಡಳಿತ ಒಂದು ಪಿರಮಿಡ್ ತರ. ರಾಜ ಮೇಲೆ ಅವನ ಆಜ್ಞೆಗಳು ಕೆಳಗಿನ ಹಂತದವರೆಗೂ ತಲುಪುತ್ತೆ. ಎಲ್ಲವೂ ರಾಜನ ನಿಯಂತ್ರಣದಲ್ಲಿತ್ತು. ಆದ್ರೆ ಗುಪ್ತರದ ಹಾಗಲ್ಲ, ಅದೊಂದು ಜೇನುಗೂಡಿನ ತರಹ.
ಕೇಂದ್ರದಲ್ಲಿ ರಾಜ ಇದ್ರೂ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಸ್ಥಳೀಯ ರಾಜರಿಗೆ ನಾಯಕರಿಗೆ ಅಧಿಕಾರ ಇತ್ತು. ಅವರು ತಮ್ಮ ಪ್ರದೇಶವನ್ನ ಅವರೇ ನೋಡ್ಕೊಳ್ತಾ ಇದ್ರು. ಎರಡು ವಿಭಿನ್ನ ಶೈಲಿಗಳು, ಎರಡೂ ತಮ್ಮ ತಮ್ಮ ಕಾಲಕ್ಕೆ ಯಶಸ್ವಿಯಾಗಿದ್ವು. ಗುಪ್ತರ ಆಡಳಿತದಲ್ಲಿ ಒಂದು ಸ್ಪೆಸಿಫಿಕ್ ಉದಾಹರಣೆ ನೋಡೋದಾದ್ರೆ ಕುಮಾರ ಮಾತ್ಯರು. ಇವರನ್ನ ಇವತ್ತಿನ ಐಎಎಸ್ ಅಧಿಕಾರಿಗಳಿಗೆ ಹೋಲಿಸಬಹುದು. ಇವರು ಸಾಮ್ರಾಜ್ಯದ ಆಡಳಿತದ ಬೆನ್ನೆಲುಬಾಗಿದ್ದರು. ಮಂತ್ರಿಗಳಿಂದ ಹಿಡಿದು ಸೇನಾಪತಿಗಳವರೆಗೂ ಪ್ರಮುಖ ಹುದ್ದೆಗಳಿಗೆ ಇವರನ್ನೇ ಆಯ್ಕೆ ಮಾಡಲಾಗುತ್ತಿತ್ತು. ಇದು ಅವರ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲೂ ಒಂದು ಸುಸಂಘಟಿತ ಚೌಕಟ್ಟನ್ನು ಒದಗಿಸಿತ್ತು. ಈ ಅದ್ಭುತ ಶಿಲ್ಪವನ್ನ ನೋಡಿ. ಇದು ಮೌರ್ಯರ ಕೇಂದ್ರೀಕೃತ ಶಕ್ತಿಯ ಸಂಕೇತ. ಅಶೋಕನ ಸ್ತಂಭಗಳ ಮೇಲಿದ್ದ ಈ ಲಾಂಛನವು ಸಾಮ್ರಾಜ್ಯದ ಅಧಿಕಾರ ಎಲ್ಲೆಡೆ ಇದೆ ಅಂತ ಸಾರಿ ಹೇಳುತ್ತಿತ್ತು. ಇಂದು ಇದು ನಮ್ಮ ರಾಷ್ಟ್ರೀಯ ಲಾಂಛನವಾಗಿರೋದೇ ಮೌರ್ಯರ ಪರಂಪರೆಯ ಮಹತ್ವವನ್ನು ತೋರಿಸುತ್ತೆ. ಮತ್ತೊಂದು ಪ್ರಶ್ನೆ, ಮೌರ್ಯರ ಸಿಸ್ಟಮ್ ಬಗ್ಗೆ. ರಾಜಮನೆತನದ ಸದಸ್ಯರಿಗೆ ಯಾವ ಪ್ರಮುಖ ಹುದ್ದೆ ಕೊಡ್ತಿದ್ರು? ಉತ್ತರ ಬಿ, ಪ್ರಾಂತ್ಯಗಳ ವೈಸ್ರಾಯ್ಗಳು. ಯಾಕಂದ್ರೆ ಸಾಮ್ರಾಜ್ಯದ ಪ್ರಮುಖ ಪ್ರಾಂತ್ಯಗಳ ಮೇಲೆ ನೇರ ನಿಯಂತ್ರಣ ಇಟ್ಕೊಳ್ಳೋಕೆ ರಾಜಕುಮಾರರನ್ನೇ ಆಡಳಿತಗಾರರನ್ನಾಗಿ ನೇಮಿಸ್ತಿದ್ರು. ಈಗ ನಾವು ಮಧ್ಯಕಾಲೀನ ಯುಗಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ಕತ್ತಿ ಯುದ್ಧಗಳಷ್ಟೇ ಅಲ್ಲ, ಜನರ ಮನಸ್ಸಲ್ಲೇ ಒಂದು ದೊಡ್ಡ ಕ್ರಾಂತಿ ಶುರುವಾಯಿತು. ಇದು ಕೇವಲ ಧಾರ್ಮಿಕ ಕ್ರಾಂತಿಯಲ್ಲ, ಒಂದು ಸಾಮಾಜಿಕ ಕ್ರಾಂತಿಯೂ ಆಗಿತ್ತು. ಭಕ್ತಿ ಚಳುವಳಿಯಲ್ಲಿ ಮುಖ್ಯವಾಗಿ 2 ದಾರಿಗಳಿದ್ವು. ಒಂದು ಸಗುಣ, ಅಂದ್ರೆ ದೇವರಿಗೆ ಒಂದು ರೂಪ ಕೊಟ್ಟು ಮೂರ್ತಿ ಪೂಜೆ ಮಾಡುವ ದಾರಿ. ಇನ್ನೊಂದು ನಿರ್ಗುಣ, ದೇವರು ನಿರಾಕಾರ, ಅವನನ್ನು ಪೂಜಿಸೋಕೆ ಯಾವುದೇ ಆಚರಣೆ, ಜಾತಿಭೇದ ಬೇಕಾಗಿಲ್ಲ ಅಂತ ಹೇಳೋ ದಾರಿ. ಕಬೀರರ ದೋಹೆಗಳೆಲ್ಲ ಈ ನಿರ್ಗುಣ ಪಂಥದ ಸಾರವನ್ನೇ ಹೇಳ್ತವೆ. ಈ ಚಳುವಳಿಗಳು ಬರೀ ದೇವ್ರ ಬಗ್ಗೆ ಅಷ್ಟೇ ಮಾತಾಡ್ಲಿಲ್ಲ, ಇಡೀ ಸಮಾಜವನ್ನೇ ಬದಲಾಯಿಸೋಕೆ ಪ್ರಯತ್ನಪಟ್ಟವು. ಎಲ್ಲರೂ ಸಮಾನರು ಅನ್ನೋ ಸಂದೇಶ ಜಾತಿ ಪದ್ಧತಿಯ ಗೋಡೆಗಳನ್ನೇ ಅಲ್ಲಾಡಿಸಿತು. ಸಾಮಾನ್ಯರ ಭಾಷೆಯಲ್ಲಿ ಜ್ಞಾನವನ್ನ ಹಂಚಿದ್ರಿಂದ ಧರ್ಮ ಎಲ್ಲರಿಗೂ ತಲುಪಿತು. ಮತ್ತು ಮುಖ್ಯವಾಗಿ ಹಿಂದೂ ಮುಸ್ಲಿಂ ಅನ್ನೋ ಭೇದವಿಲ್ಲದೆ ಎಲ್ಲರೂ ಒಂದೇ ದೇವರ ಮಕ್ಕಳು ಅಂತ ಸಾರಿದವು. ಹೀಗೆ ನೋಡಿ, ಒಂದು ಸಣ್ಣ ಕಲ್ಲಿನ ಆಯುಧದಿಂದ ಶುರುವಾದ ನಮ್ಮ ಪಯಣ ಯೋಜಿತ ನಗರಗಳನ್ನ ದಾಟಿ ಬೃಹತ್ ಸಾಮ್ರಾಜ್ಯಗಳನ್ನ ನೋಡಿ ಕೊನೆಗೆ ಜನರ ಮನಸ್ಸಿನಲ್ಲಿ ಕ್ರಾಂತಿ ಮಾಡಿನ ಭಕ್ತಿ ಚಳುವಳಿಯವರೆಗೂ ಬಂದು ನಿಂತಿದೆ. ಇದರಿಂದ ನಮಗೆ ಗೊತ್ತಾಗೋದೇನಂದ್ರೆ, ಭಾರತದ ಇತಿಹಾಸ ಅಂದ್ರೆ ನಿಂತ ನೀರಲ್ಲ, ಅದು ನಿರಂತರವಾಗಿ ಹರಿಯುವ ಒಂದು ನದಿ ಇದ್ದ ಹಾಗೆ. ಸೊ ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನ ಮುಗಿಸೋಣ. ನಾವು ನೋಡಿದ ಎಲ್ಲವೂ ಪ್ರತ್ಯೇಕ ಘಟನೆಗಳಲ್ಲ. ಟೆಕ್ನಾಲಜಿ ವ್ಯಾಪಾರವನ್ನ ಹೇಗೆ ಪ್ರಭಾವಿಸಿತು, ಆಡಳಿತ ಧರ್ಮದ ಮೇಲೆ ಹೇಗೆ ಪರಿಣಾಮ ಬೀರಿತು, ಈ ಎಲ್ಲಾ ಅಂಶಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡು ಪ್ರಾಚೀನ ಭಾರತದ ಸಂಕೀರ್ಣ ಮತ್ತು ಶ್ರೀಮಂತ ಸಮಾಜವನ್ನು ರೂಪಿಸಿದವು ಅನ್ನೋದ್ರ ಬಗ್ಗೆ ಯೋಚಿಸಿ. ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ.